ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ RCB ವರ್ಸಸ್ DC ಮ್ಯಾಚ್ ಬಗ್ಗೆ ಕ್ವಿಕ್ ಆಗಿ ಮಾತಾಡೋಣ. ಫಸ್ಟ್ RCB ಬ್ಯಾಟಿಂಗ್ ಮಾಡಿದ್ರು. ಪವರ್ ಪ್ಲೇಯಲ್ಲೇ 2 ವಿಕೆಟ್ಸ್ ಕಳ್ಕೊಂಡ್ರು. ಫ್ಯಾಫ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ. ಇದಾದಮೇಲೆ ರಜತ್ ಪಟಿದಾರ್ ಮತ್ತು ವಿಲ್ ಜಾಕ್ಸ್ ಹ್ಯಾಡ್ ಅ ಪಾರ್ಟ್ನರ್ಶಿಪ್ ಆಫ್ 88 ರನ್ಸ್. ಇನ್ನು ರಜತ್ ಪಟಿದಾರ್ ಮತ್ತು ವಿಲ್ ಜಾಕ್ಸಿಂದು 4 ಕ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಡ್ರಾಪ್ ಮಾಡಿದ್ರು. ಮಿಸ್ಟರ್ ಕನ್ಸಿಸ್ಟೆಂಟ್ ಆಫ್ RCB ಬ್ಯಾಟಿಂಗ್ ರಜತ್ ಪಟಿದಾರ್ ಸ್ಕೋರ್ಡ್ ಯೆಟ್ ಅನದರ್ ಹಾಫ್ ಸೆಂಚುರಿ. ಜಸ್ಟ್ ಫ್ಯಾಬುಲಸ್ ಇನ್ನಿಂಗ್ಸ್ ಅಷ್ಟೇ. ಇನ್ನು ವಿಲ್ ಜಾಕ್ಸ್ 41 ರನ್ ಹೊಡೆದ್ರು ಆ್ಯಂಡ್ ಕ್ಯಾಮ್ರನ್ ಗ್ರೀನ್ ಹ್ಯಾಂಡಿ 32 ರನ್ ಹೊಡೆದ್ರು. ಸೊ 20 ಓವರಿಗೆ RCB 187 ಸ್ಕೋರ್ ಮಾಡಿದ್ರು, 9 ವಿಕೆಟ್ಸ್ ಕಳ್ಕೊಂಡು. ಫಸ್ಟ್ 10 ಓವರ್ಸಲ್ಲಿ RCB 110 ರನ್ ಹೊಡೆದಿದ್ರು, 2 ವಿಕೆಟ್ಸ್ ಕಳ್ಕೊಂಡು. ನೆಕ್ಸ್ಟ್ 10 ಓವರ್ಸಲ್ಲಿ 77 ರನ್ನಿಗೆ 7 ವಿಕೆಟ್ ಕಳ್ಕೊಳೋದ. ಈ ಥರ ಸ್ಪೆಷಲ್ ಥಿಂಗ್ಸ್ RCB ಟೀಮ್ ಕೈಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಎನಿವೇ 188 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಡೆಲ್ಲಿ ಬರ್ತಾರೆ ಆ್ಯಂಡ್ ಡೆಲ್ಲಿಗೆ ಸ್ಟಾರ್ಟಿಂಗಲ್ಲೇ ಹಾರ್ಟ್ ಅಟ್ಯಾಕ್. ಪವರ್ ಪ್ಲೇಯಲ್ಲೇ 4 ಇಂಪಾರ್ಟೆಂಟ್ ವಿಕೆಟ್ಸ್ ಕಳ್ಕೊಂಡ್ರು. ವಾರ್ನರ್, ಅಭಿಷೇಕ್ ಪೋರೆಲ್, ಫ್ರೇಜರ್ ಮೆಗರ್ಕ್ ಮತ್ತು ಕುಶಾಗ್ರ. ಆ್ಯಸ್ ಅ ಕ್ಯಾಪ್ಟನ್ ರೆಸ್ಪಾನ್ಸಿಬಲ್ ಆಗಿ ಅಕ್ಷರ್ ಪಟೇಲ್ 57 ರನ್ ಹೊಡೆದಿದ್ಬಿಟ್ರೆ ಇನ್ಯಾರಂದರೆ ಯಾರು ಕೂಡ ಆಡಲಿಲ್ಲ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ವಿಕೆಟ್ಸ್ ಕಳ್ಕೊಂಡ್ರು. ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಮ್ಯಾಚ್ ಅಂದರೆ ಒಂದು ಫ್ರೇಜರ್ ಮೆಗರ್ಕ್ ರನ್ಔಟ್, ಇನ್ನೊಂದು ಸ್ಟಬ್ಸ್ ರನ್ಔಟ್. ಡೆಲ್ಲಿ ಕ್ಯಾಪಿಟಲ್ಸ್ 19.1 ಓವರಿಗೆ 140ಗೆ ಆಲ್ ಔಟ್ ಆಗೋದ್ರು. ಆ್ಯಂಡ್ RCB ಬೌಲಿಂಗ್ ಇನಿಷಿಯಲ್ ಸ್ಟೇಜ್ ಆಫ್ ದ ಟೂರ್ನಮೆಂಟಲ್ಲಿ ಬೌಲರ್ಸ್ ಸಿಕ್ಕಾಬಟ್ಟೆ ಒದ್ದಾಡ್ತಿದ್ರು ವಿಕೆಟ್ಸ್ ತೆಗೆಯೋದಕ್ಕೆ. ಬಟ್ ಇವಾಗ ಇಟ್ಸ್ ಅ ಟರ್ನ್ ಅರೌಂಡ್. ಯಶ್ ದಯಾಳ್ 3 ವಿಕೆಟ್ಸ್ ತೆಗೆದ್ರು, ಫರ್ಗುಸನ್ 2 ವಿಕೆಟ್ ತೆಗೆದ್ರು. ಇನ್ನು ಸ್ವಪ್ನಿಲ್ ಸಿರಾಜ್ ಮತ್ತು ಕ್ಯಾಮ್ ಗ್ರೀನ್ 1 ವಿಕೆಟ್ ತೆಗೆದ್ರು. ಮೇ ಸ್ಟಾರ್ಟಿಂಗಲ್ಲಿ 10th ಪೊಸಿಷನಲ್ಲಿ ಸ್ಟ್ರಗಲ್ ಮಾಡ್ತಿದ್ರು RCB. ಬಟ್ ಇವಾಗ 5ಕ್ಕೆ 5 ಮ್ಯಾಚ್ ವಿನ್ ಆಗಿ ಪಾಯಿಂಟ್ಸ್ ಟೇಬಲಲ್ಲಿ 5th ಸ್ಪಾಟಿಗೆ ಜಂಪ್ ಆಗಿದ್ದಾರೆ ಆ್ಯಂಡ್ ಪ್ಲೇ ಆಫ್ ಹೋಪ್ಸ್ ಇನ್ನೂ ಕೂಡ ಅಲೈವ್ ಇದೆ. ಐ ವುಡ್ ಸೇ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಮ್ಬ್ಯಾಕ್ಸ್ ಆಫ್ RCB. ಸೊ RCB ಕೊನೆ ಮ್ಯಾಚ್ CSK ಅಗೇನ್ಸ್ಟ್ ಇಟ್ ವಿಲ್ ಬಿ ಲೈಕ್ ಅ ನಾಕ್ಔಟ್ ಗೇಮ್. ನೋಡೋಣ ಏನಾಗುತ್ತೆ ಅಂತ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.